ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಕ್ಯಾಪ್ಟನ್ ಟಾಸ್ಕ್ ಆಡೋಕ್ಕೆ ಸೆಲೆಕ್ಟ್ ಆಗಿರುವಂತಹ 3 ಜೋಡಿಗಳಿಗೆ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ತುಂಬ ಡಿಫ್ರೆಂಟ್ ಆಗಿ ನಡೀತಾ ಇದೆ ಗುರು. ಯಾಕಪ್ಪ ಅಂದರೆ ಒಂದು ಬಾಕ್ಸ್ ಒಳಗಡೆ ಒಂದು ಜೋಡಿನ ಕೂಡ ಹಾಕಿಬಿಟ್ಟು ಅವರಿಗೆ ಲಾಕ್ ಮಾಡಿ ಆ ಒಂದು ಚಾವಿನ ಹುಡುಕುವಂಥ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಈ ಟಾಸ್ಕ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಟಾಸ್ಕ್ನಲ್ಲಿ ಯಾರು ಯಾವ ರೀತಿ ಆಟ ಆಡ್ತಾರೆ ಮತ್ತು ಈ ಟಾಸ್ಕ್ನ ರೂಲ್ಸ್ಗಳು ಹೇಗಿದ್ದಾವೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ಒಂದು ಟಾಸ್ಕ್ನಲ್ಲಿ ವಿನ್ ಆಗುವಂಥ ಜೋಡಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ 3 ಜೋಡಿಗಳಲ್ಲಿ ಈ ಒಂದು ಟಾಸ್ಕ್ ನಡೀತಾ ಇದೆ. ಸೊ ಆ 3 ಜೋಡಿಗಳು ಯಾರ್ಯಾರಪ್ಪ ಅಂದರೆ ಅಭಿಷೇಕ್ ಮತ್ತು ನಮ್ಮ ಚೈತ್ರ ಅವರು, ಇನ್ನೊಂದು ಜೋಡಿ ಬಂದುಬಿಟ್ಟು ರಘು ಮತ್ತು ಅಶ್ವಿನಿ ಅವರು, 3ನೇ ಜೋಡಿ ಬಂದುಬಿಟ್ಟು ನಮ್ಮ ಮಾಳು ಮತ್ತು ನಮ್ಮ ಇವರು ರಕ್ಷಿತಾ ಅವರು ಅಂತಲೂ ಕೂಡ ಹೇಳ್ಬೋದು. ಟೋಟಲ್ ಆಗಿ ಈಗ 3 ಜೋಡಿಗಳಲ್ಲಿ ಒಂದು ಟಾಸ್ಕ್ ನಡೀತಾ ಇದೆ. ಯಾವ ರೀತಿ ಟಾಸ್ಕ್ ಅಪ್ಪ ಅಂದರೆ ಇಲ್ಲಿ ಹೆಣ್ಣು ಮಕ್ಕಳು ಸರ್ಚ್ ಮಾಡಬೇಕು. ಅಂದರೆ ಗಂಡು ಮಕ್ಕಳನ್ನ ಒಂದು ಪೆಟ್ಟಿಗೆ ಒಳಗಡೆ ಕೂಡಾಕಿರ್ತಾರೆ. ಸೊ ಕೈಯಲ್ಲಿ ಒಂದು ವಾಕಿಟಾಕಿ ಕೊಟ್ಟಿರ್ತಾರೆ, ಅಂದರೆ ಒಂದು ಲಾಕ್ ಮಾಡಿ ಕೂಡಾಕಿರ್ತಾರೆ, ಕೈಯಲ್ಲಿ ಒಂದು ಲಾಕಿಟಾಕಿ ಕೊಡ್ತಾರೆ. ಸೊ ಅವರಿಗೆ ಒಂದಿಷ್ಟು ಚಟುವಟಿಕೆಗಳನ್ನ ಅಂದರೆ ಒಂದಿಷ್ಟು ಒಗಟುಗಳನ್ನ ಹೇಳ್ತಾರೆ. ಸೊ ಆ ಒಗಟುಗಳನ್ನ ಹೇಳಿದಾಗ ಸೊ ಅಲ್ಲಿ ಮನೆಯಲ್ಲಿರುವಂಥ ಒಂದು ಜಾಗದಲ್ಲಿ ಒಂದು ಕೀಗಳನ್ನ ಇಟ್ಟಿರ್ತಾರೆ. ಅಂದರೆ ಇವಾಗ ಆನೆ ಹತ್ರ ಅಂದರೆ ಆನೆ ಹಿಂದ್ಗಡೆ ಒಂದು ಕೀನ ಇಟ್ಟಿರ್ತಾರೆ. ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಡೈರೆಕ್ಟಾಗಿ ಆನೆ ಅಂತ ಹೇಳೋಂಗಿಲ್ಲ. ಸೊ ಒಗಟಿನ ಮುಖಾಂತರ ಹೇಳಬೇಕು. ಸೊ ಈಗ ಹೆಂಗಂದರೆ ಕಾಡಿನ ರಾಜ ಯಾರು, ಹುಲಿ ಅಂತ ಇರುತ್ತಲ್ಲ, ಸೊ ಹಾಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಹುಲಿ ಅಂತ ಹೇಳೋಂಗಿಲ್ಲ. ಸೊ ಕಾಡಿನ ರಾಜ ಯಾರು ಅಂದಾಗ ಅವರು ಅದನ್ನ ಥಿಂಕ್ ಮಾಡಿಬಿಟ್ಟು ಆ ಪಾರ್ಟ್ನರ್ ಅಂದರೆ ಈಗ ರಘುವರ ಪಾರ್ಟ್ನರ್ ಅಶ್ವಿನಿ ಅವರು ಅಂದ್ಕೊಳ್ಳಿ. ಸೊ ಅವರು ಹೋಗಿ ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಕೀ ಇರುತ್ತೆ. ಸೊ ಆ ಕೀನ ಕಲೆಕ್ಟ್ ಮಾಡಿಕೊಂಡು ಅವ್ರು ಇರುವಂಥ ಜಾಗಕ್ಕೆ ಬರಬೇಕು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಟಾಸ್ಕ್ ತುಂಬ ಡಿಫ್ರೆಂಟ್ ಆಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಂದು ಸೀಕ್ರೆಟ್ ರೂಮಲ್ಲಿ ಒಂದು ಹಾರರ್ ರೂಮ್ ಥರ ಸೆಟ್ ಮಾಡಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ಪೆಟ್ಟಿಗೆಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ 3 ಜನ ಪೆಟ್ಟಿಗೆ ಇಡ್ಬೋದಾಗಿತ್ತು, ಬಟ್ 5 ಪೆಟ್ಟಿಗೆಗಳನ್ನ ಇಟ್ಟಿದ್ದಾರೆ. ಸೊ ಅವರು ಯಾವ ಪೆಟ್ಟಿಗೆಯಲ್ಲಿ ಇದ್ದಾರೆ ಅಂತ ಅವರ ಪಾರ್ಟ್ನರ್ಗಳಿಗೂ ಸಹ ಗೊತ್ತಿಲ್ಲ. ಸೊ ಅವರು ಆ ಲಾಕರ್ಗಳನ್ನ ಹುಡ್ಕೊಬಂದು ಸೊ ಆ ಒಂದು ಪೆಟ್ಟಿಗೆ ಲಾಕ್ನ ತೆಗಿಬೇಕು. ಮೊದಲು ಯಾರು ಆ ಲಾಕ್ನ ಓಪನ್ ಮಾಡ್ತಾರೆ ಅವರು ಜೋಡಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ತುಂಬ ಅಶ್ವಿನಿ ಅವರು ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ಚೈತ್ರ ಅವರು ಅಷ್ಟು ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಮಾಳು ಪಾರ್ಟ್ನರ್ ಆಗಿರುವಂತಹ ರಕ್ಷಿತ್ ಅವರು ಸ್ವಲ್ಪ ನರ್ವಸ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಅಲ್ಲಿ ಮಾಳು ಅವರು ಒಂದೊಂದೇ ಸಿಗ್ನಲ್ನ ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿ ಅಂದರೆ ವಾಕಿ ಟಾಕಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಅವರಿಗೆ ಮಾತಾಡೋಕ್ಕಾಗಲ್ಲ. ಸೊ ಇಲ್ಲಿ ಪೆಟ್ಟಿಗೆ ಒಳಗಿರುವಂತಹ ಸ್ಪರ್ಧಿ ಕೈಯಲ್ಲಿ ಒಂದು ವಾಕಿ ಟಾಕಿ ಇದೆ, ಅವರ ಪಾರ್ಟ್ನರ್ ಆಗಿರುವಂಥ ಸ್ಪರ್ಧಿಯ ಜೊತೆನೂ ಒಂದು ವಾಕಿ ಟಾಕಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ವಾಕಿ ಟಾಕಿ ಮುಖಾಂತರ ಒಂದು ಲೈನ್ನ ಟ್ರ್ಯಾಕ್ ಮಾಡಿಕೊಂಡು ಸೊ ಆ ಒಂದು ಕೀನ ಹುಡ್ಕೋಬೇಕು. ಬಟ್ ಇಲ್ಲಿ ಡೈರೆಕ್ಟಾಗಿ ಇಲ್ಲೇ ಕೀ ಇದೆ ಅಂತ ಹೇಳೋ ಹಾಗಿಲ್ಲ. ಸೊ ಈಗ ಟಾಸ್ಕ್ ನೋಡ್ತಾ ಹೋಗೋಣ. ಸೊ ಟಾಸ್ಕಲ್ಲಿ ಯಾವ ರೀತಿಯಪ್ಪ ಅಂದರೆ ಈಗ ಅಶ್ವಿನಿ ಅವರಿಗೆ ಅವ್ರನ್ನ ಮಾತಾಡ್ಸೋಕ್ಕೋಸ್ಕರ ಇಲ್ಲಿ ನಮ್ಮ ರಘು ಅವರು ಒಂದು ಚಟುವಟಿಕೆ ಹೇಳ್ತಾರೆ, ಅಂದರೆ ಒಂದು ಲೈನ್ನ ಹೇಳ್ತಾರೆ. ಸೊ ಕರುನಾಡ ಹಬ್ಬಕ್ಕೆ ನಾನೇ ರಾಜ ಅಂತ, ಅಂದರೆ ಇಲ್ಲಿ ಆನೆ ಅಂತ ಅಶ್ವಿನಿ ಅವರಿಗೆ ಗೊತ್ತಾಗುತ್ತೆ. ಸೊ ಹೋಗಿ ಆನೆ ಹತ್ರ ಹೋಗಿ ಆ ಒಂದು ಕೀನ ಹುಡ್ಕೋಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಆ ಕೀ ಸಿಗ್ತಾ ಇರೋಲ್ಲ. ಸೊ ಈ ನೆಕ್ಸ್ಟ್ ಬಂದುಬಿಟ್ಟು ಮಾಳು ಅವರು ರಕ್ಷಿತ್ ಅವರಿಗೆ ಕೋರ್ಡಿನೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಮಾಳು ಅವರು ರಕ್ಷಿತ್ ಅವ್ರಿಗೆ ಏನು ಹೇಳ್ತಾರೆ, ಸೊ ನಾನು ಎಲ್ಲರಿಗೂ ತುಂಬ ಹತ್ತಿರ ಮತ್ತು ಪರಿಚಯವಾದವಳು ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಇಲ್ಲಿ ಮೇಕಪ್ ಇರುವಂಥ ಜಾಗ. ಸೊ ಮೇಕಪ್ ಜಾಗದಲ್ಲಿ ಒಂದು ಕೀನ ಇಟ್ಟಿದ್ದಾರೆ. ಅವರು ಆ ಒಂದು ಕೀಗಳನ್ನ ಹುಡ್ಕೊಬಂದು ಈ ಲಾಕ್ನ ತೆಗಿಬೇಕು. ಸೊ ಈ ರೀತಿಯ ಒಂದು ಟಾಸ್ಕ್ನ ಆಡಿಸ್ತಾ ಇದ್ದಾರೆ. ಸೊ ಈ ಒಂದು ಟಾಸ್ಕ್ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಅಲ್ಲಿ ಮನೆ ಒಳಗಡೆ ಇಟ್ಟಿರುವಂಥ ಕೀಗಳನ್ನ ಹುಡ್ಕೋದು ತುಂಬ ಕಷ್ಟ. ಬಟ್ ಇಲ್ಲಿ ಒಂದು ಪೆಟ್ಟಿಗೆ ಒಳಗೆ ಕೂಡ ಹಾಕಿರೋದು ಅವ್ರದ್ದು ತುಂಬ ಕಷ್ಟ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಯಾವುದೇ ರೀತಿಯ ಗಾಳಿಗಳು ಬರ್ತಾ ಇಲ್ಲ. ಯಾರು ಬೇಗ ಬಂದು ಆ ಒಂದು ಪೆಟ್ಟಿಗೆನ ಓಪನ್ ಮಾಡ್ತಾರೆ ಅವರು ಈ ವಾರ ಜೋಡಿ ಕ್ಯಾಪ್ಟನ್ಸ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಅಭಿಷೇಕ್ ಅವರು ಚೈತ್ರ ಅವರಿಗೆ ಕೋರ್ಡಿನೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಸುರಿದೆ ಕಾಡಲ್ಲ ಅನ್ನೋ ಒಂದು ಭಾಗನ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಚೈತ್ರ ಅವರು ಹಸುರು ಎಲ್ಲಿದೆ ಅಂತ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಬಟ್ ಇವ್ರಿಗೆ ಯಾವುದೇ ರೀತಿಯ ಒಂದು ಕೀನ ಸಿಗ್ತಾ ಇಲ್ಲ. ಬಟ್ ಈ ಒಂದು ಗೇಮ್ ತುಂಬ ಡಿಫ್ರೆಂಟಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಗೇಮ್ ಸರ್ಚಿಂಗ್ ಗೇಮ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಲ್ಲಿ ವಾಕಿ ಟೋಕಿ ಮುಖಾಂತರ ಒಂದು ಕೋರ್ಡಿನೇಟ್ ಮಾಡ್ಕೊತ ಸೊ ಆ ಒಂದಿಷ್ಟು ಕೀಗಳನ್ನ ಹುಡುಕಬೇಕು. ಆಲ್ರೆಡಿ ಗ್ರೌಂಡಲ್ಲಿ 3-4 ಕೀಗಳನ್ನ ಇಟ್ಟಿದ್ದಾರೆ. ಸೊ ಬಟ್ ಆ ಕೀಗಳನ್ನ ಅವರು ತೊಗೊಳ್ತಾ ಇಲ್ಲ. ಬಟ್ ಗೊತ್ತಿಲ್ಲ ಯಾವ ರೀತಿಯ ಒಂದು ಟ್ವಿಸ್ಟ್ನ ಇಟ್ಟಿದ್ದಾರೆ ಅಂತ. ಸೊ ಅಲ್ಲಿಟ್ಟು ಹೊರಗಡೆ ಇಟ್ಟಿರುವಂಥ 3 ಕೀಗಳೇ ಆಗಿರ್ಬೋದಾ ಅಥವಾ ಇವರು ಕೋರ್ಡಿನೇಟ್ ಮಾಡ್ತಾ ಇರುವಂಥ ಕೀಗಳೇ ಆಗಿರ್ಬೋದಾ, ತುಂಬ ಡಿಫ್ರೆಂಟ್ ಆಗಿದೆ. ಸೊ ಫೈನಲಿ 3 ಜನ ಸ್ಪರ್ಧಿಗಳು ಕೂಡ ಒಂದು ಕೀಗಳು ಸಿಕ್ಕಿದ್ದಾವೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ 3 ಜನ ಅಷ್ಟೇ ಒಳಗಡೆ ಇದ್ದಾರೆ ಬಾಕ್ಸ್ ಒಳಗಡೆ. ಬಟ್ ಆದರೆ ಇಲ್ಲಿ ಬಿಗ್ ಬಾಸ್ ಅವರು ಟೋಟಲ್ ಆಗಿ 6 ಬಾಕ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ಈಗ 6 ಬಾಕ್ಸ್ಗಳಲ್ಲಿ ಯಾರು ಆ 3 ಜನ ಸ್ಪರ್ಧಿಗಳಂತ ಇವರು ಹುಡುಕಾಡಬೇಕು, ಅವರವರ ಪಾರ್ಟ್ನರ್ ಎಲ್ಲಿದ್ದಾರೆ ಅಂತ. ಬೈ ಮಿಸ್ಟೇಕ್ ಆಗಿ ಬೇರೆ ಪಾರ್ಟ್ನರ್ ಕೀನ ಓಪನ್ ಮಾಡಿಬಿಟ್ರೆ ಅವರು ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ತುಂಬ ಡಿಫ್ರೆಂಟಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇದರ ಮಧ್ಯೆ ರಘು ಅವರು ಅಶ್ವಿನಿ ಅವರಿಗೆ ತುಂಬ
ಕಾಟ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಅವರು ತಲೆ ಕೂಡ ಚಚ್ಕೊತಾ ಇದ್ದಾರೆ. ಸ್ವಲ್ಪ ಸೈಲೆಂಟ್ ಆಗಿರಿ, ನಾನು ಆಡೋವರೆಗೂ ಸೈಲೆಂಟ್ ಆಗಿರಿ, ಯಾಕಷ್ಟು ಫೋರ್ಸ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ರಘು ಅವರಿಗೆ ತುಂಬ ಇಕ್ಕಟ್ಟು ಆಗ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಆದರೆ ತುಂಬ ಚೆನ್ನಾಗಿದೆ ಗೇಮ್. ಇನ್ನೂ ಯಾರು ಈ ಪ್ರೋಮೋ ನೋಡಿದ್ರೆ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಸೊ ರಕ್ಷಿತ್ ಅವರಂತೂ ಫುಲ್ಲು ನರ್ವಸ್ ಆಗಿಬಿಟ್ಟಿದ್ದಾರೆ. ಸೊ ಮಾಡೋಣ ತುಂಬ ಸ್ವಲ್ಪ ಕೋರ್ಡಿನೇಟ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ರಕ್ಷಿತ್ ಅವರು ತುಂಬ ಭಯಪಟ್ಟಿದ್ದಾರೆ. ಸೊ ನಾವು ಗೆಲ್ತೀವಿ ಇಲ್ಲ ಅನ್ನೋ ರೀತಿಲಿ. ಬಟ್ ಈ ಒಂದು ಟಾಸ್ಕ್ನಲ್ಲಿ ಯಾವ ಜೋಡಿ ವಿನ್ ಆಗುತ್ತೆ ಅವರು ಈ ವಾರ ಜೋಡಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಎರಡನೇ ಟಾಸ್ಕ್ನಲ್ಲಿ ನಡೆದಿರುವಂಥ ಚಾನ್ಸಲ್ಲಿ ಸೊ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರು ಟಾಸ್ಕಿಂದ ಹೊರಗಡೆ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಒಂದು ಟಾಸ್ಕ್ನಲ್ಲಿ ಅವರು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಈಗ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಹೊರಗಡೆ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ 3 ಜೋಡಿಗಳ ಮಧ್ಯೆ ಕೂಡ ಟಾಸ್ಕ್ ನಡೀತಾ ಇದೆ. ಈ 3 ಜೋಡಿಗಳಲ್ಲಿ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ ಸ್ಪಂದನ ಅವರ ಪರವಾಗಿ ಚೈತ್ರ ಅವರು ಆಡ್ತಾ ಇದ್ದಾರೆ. ಸೊ ಚೈತ್ರ ಅವರು ಏನಾದರೂ ವಿನ್ ಆದರೆ ಇಲ್ಲಿ ಸ್ಪಂದನ ಅವರು ಕ್ಯಾಪ್ಟನ್ ಆಗುವಂಥ ಚಾನ್ಸಸ್ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ವಾರ ಈ ಒಂದು ಟಾಸ್ಕ್ನಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೋದು, ಅಂದರೆ ಜೋಡಿ ಕ್ಯಾಪ್ಟನ್ಗಳು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಯಾರು ಆದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಈ ಒಂದು ಪ್ರೋಮೋ ತೆಳಗಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ. ಏನಂದರೆ ಬುದ್ಧಿವಂತಿಕೆ ನೇರ ಸವಾಲು, ಬಂಧ ಮುಕ್ತರಾಗ್ತಾರ ಸ್ಪರ್ಧಿಗಳು ಅಂತಲೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಲಾಕ್ನ ಯಾರು ಬೇಗ ಓಪನ್ ಮಾಡ್ತಾರೆ ಸೊ ಅವರು ಈ ಒಂದು ಟಾಸ್ಕ್ನಲ್ಲಿ ವಿನ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ನಿಮ್ಮ ಪ್ರಕಾರ ಈ ಒಂದು ಸೆಟಪ್ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್.